ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಆಹ್ವಾನ, ಇದು ಪ್ರೀತಿಯ ಕರೆ. ತಲೆ ಬಾಚ್ಕಳಿ ಪೌಡ್ರ್ ಹಾಕಳಿ, ಪೌಡ್ರ್ ಹಾಕಳಿ, ತಲೆ ಬಾಚ್ಕಳಿ, ತಲೆ ಬಾಚ್ಕಳಿ, ಪೌಡ್ರ್ ಹಾಕಳಿ. ದುನಿಯಾ ಸಿಕ್ಕಾಪಟ್ಟೆ ಕಾಟ್ಲಿ. ಯಾವಾಗ್ಲೂ ನನ್ನ ವಿಷಯಕ್ಕೆ ಅಡ್ಡ ಬರ್ತಾ ಇರ್ತಾನಂತೂ. ಇವಾಗ ಒಂದು ಟೈಮ್ ನಡೀತಾ ಇದೆ, ನನಗೂ ಒಂದು ಟೈಮ್ ಬರುತ್ತೆ. ಅವನನ್ನ ಮಾತ್ರ ಯಾವ್ದ ಕಾಣಕ್ಕೂ ಬಿಡಲ್ಲ. ಸದ್ಯದ್ರಲ್ಲಿ ಇದೆ ಅವನಿಗೆ ನೋಡ್ಕೋತೀನಿ ಅಲ್ವಾ? ಕರೆಕ್ಟ್. ಅವನಿಗೆ ಬೇಕಾದ್ರೂ ಮತ್ತೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕಲ್ಲ. ಮಗ, ನೀನ್ ಟಿಕ್ ಟಾಕ್ ಅಲ್ಲಿ ನಮ್ ತರ ಕ್ಲೋಸ್ ಆಗಿರೋ ಯಾವ ಫಿಗರ್ಸ್ ಇದಾವ? ಇಲ್ಲ ಮಗ, ನಿನ್ ಟಿಕ್ ಟಾಕ್ ಇಲ್ಲ ಕಣ್ಲ. ಹೌದಾ? ಇವನು ನಮ್ಮ ಕಥೆಯಲ್ಲಿ ಬರೋ ವಿಲನ್. ವಿಲನ್ ಇಲ್ಲದೆ ಇರೋ ಸ್ಟೋರಿ ಯಾವುದಿದೆ ಹೇಳಿ ನೋಡೋಣ. ಇವನಿಗೆ ನಮ್ಮ ಹೀರೋ ಏನೇ ಕೆಲಸ ಮಾಡಿದ್ರು ತಪ್ಪು ಅನ್ಸುತ್ತೆ. ಇವನ್ ಪ್ರಕಾರ ನಮ್ಮ ಹೀರೋ ಸಂತು ಇಲ್ದಿದ್ರೆ ಇವನು ಎಲ್ಲಾ ವಿಷಯದಲ್ಲೂ ನಂಬರ್ 1 ಆಗ್ತಿದ್ನಂತೆ. ಇವರಿಬ್ರು ನಮ್ಮ ಹೀರೋ ಫ್ರೆಂಡ್ಸ್. ಇವರಿಬ್ರು ಒಂದೇ ಚಡ್ಡಿನ ಒಗೆದೆ ಎಕ್ಸ್ಚೇಂಜ್ ಮಾಡಿ ಹಾಕೊಳ್ಳೋಷ್ಟು ಕ್ಲೋಸ್ ಫ್ರೆಂಡ್ಸ್. ಇವರಿಬ್ರನ್ನ ರೀಲ್ಸ್ ಸ್ಟಾರ್ಸ್ ಅಂತಾನೆ ಕರೀತಾರೆ. ಯಾಕಂದ್ರೆ ಇವ್ರು ಯಾವಾಗಲೂ ರೀಲ್ಸ್ ಮಾಡ್ತಾನೆ ಇರ್ತಾರೆ. ಹಾಗೇನೆ ಇವ್ರ ತರನೇ ರೀಲ್ಸ್ ಮಾಡೋ ಮತ್ತು ಕ್ಲೋಸ್ ಫ್ರೆಂಡ್ಸ್ ಆಗಿರೋ ಹುಡುಗಿರ್ನ ಹುಡುಕಿ ಲವ್ ಮಾಡಿ ಮದುವೆ ಆಗಬೇಕು ಅನ್ನೋದು ಇವರ ದೊಡ್ಡ ಆಸೆ. ಇವರಿಬ್ರನ್ನ ಮದುವೆ ಆಗೋ ನತದೃಷ್ಟ ಕ್ಲೋಸ್ ಫ್ರೆಂಡ್ಸ್ ಎಲ್ಲಿದ್ದಾರೋ ಏನೋ. ಲೇ ಕುಂತ್ಕೊಳ್ರ ಲೇ, ನನ್ ತನಕ ನನಗೆ ನನ್ನ ಮಕ್ಕಳಿಗೆ ಶೋಕಿ. ಓ ರಿಯಲಿ? ಐ ಕಾಂಟ್ ಬಿಲೀವ್ ದಿಸ್. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಲೇ, ಮುಂದಕ್ಕೆ ಹೋಗ್ಬಿಟ್ಟು ಏನು ಹಿಡ್ಕೊಳ್ಬಾರಲೇ. ರಾಹುಲ್, ರಮೇಶ್, ಸುರೇಶ್ ಮತ್ತೆ ನಮ್ಮ ಹೀರೋ ಎಲ್ಲರೂ ಬಹಳ ವರ್ಷದ ಬಾಲ್ಯದ ಗೆಳೆಯರು. ಥೋ, ನಾನು ನೋಡಿ ಆಗ್ಲಿಂದ ನಮ್ಮ ಹೀರೋ ಅಂತಾನೆ ಹೇಳ್ತಿದ್ದೀನಿ ಹೊರತು ನಮ್ಮ ಹೀರೋ ಯಾರು ಅಂತ ನಿಮಗೆ ಪರಿಚಯನೇ ಮಾಡಿಸ್ಲಿಲ್ಲ ಅಲ್ವಾ? ಬನ್ನಿ ನಮ್ಮ ಹೀರೋ ಯಾರು ಅಂತ ತೋರಿಸ್ತೀನಿ. ಇವನೇ ನೋಡಿ ನಮ್ಮ ಹೀರೋ. ಸ್ವಭಾವದಲ್ಲಿ ಸಾಫ್ಟ್, ಯಾರ ವಿಷಯಕ್ಕೂ ಹೋಗಲ್ಲ. ಅವನಾಯ್ತು ಅವ್ನ ಕೆಲಸ ಆಯಿತು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾನೆ. ಒಟ್ಟಾರೆ ಹೇಳೋದಾದರೆ ಜೆಂಟಲ್ಮ್ಯಾನ್ ಕಣ್ರಿ ನಮ್ಮ ಹೀರೋ. ಯೋ ಸಂತು, ಮಗ, ಈ ತರ ಬೇಕಪ್ಪ ಇಡೀ ಪ್ರಪಂಚದಲ್ಲಿ ಯಾರು ಬೇಕಂತಿರಲ್ಲ. ಹೌದು ಮಗ, ಇರು ಫಸ್ಟ್ ಇನ್ಸ್ಟಾಗ್ರಾಮ್ ಲೈವ್ ಬರ್ತೀನಿ. ಇವನು ಹೆಲ್ಪ್ ಮಾಡಬಿಟ್ಟು ಇನ್ಸ್ಟಾಗ್ರಾಮ್ ಲೈವ್ ಅಂತೆ. ಹ್ಯಾಪಿ ಬರ್ತ್ಡೇ ಟು ಬಾ ಬಾ ಸಂತು, ನೀನು ಬಾ ಮುಖ ಒರ್ಸ್ಕೊ. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಕೇಕ್ ಕಟ್ ಮಾಡ್ಬಾ ಟೈಮ್ ಆತು. ಹ್ಯಾಪಿ ಬರ್ತ್ಡೇ ಟು ಯು. ಫುಲ್ ತಿಂಗಳ ನಾಳೆ. ಓಕೆ. ಯಾ ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಅವನಿಗೆ ತಿನ್ಸಲೇ ತಿನ್ನ.
ಅಮ್ಮ 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 ಹಾ ಪಿಂಕ್. ಹೆಲೋ ಖುಷಿ, ಎಲ್ಲಿದ್ಯಾ? ಮನೇಲಿ. ಎಲ್ಲಿದ್ರು ತಕ್ಷಣ ಮೆಟ್ರೋ ಹಾಸ್ಪಿಟ್ಲಿಗೆ ಬಂದ್ಬಿಡು. ಯಾಕೆ ಏನಾಯ್ತು? ಯಾಕೆ ಇಷ್ಟು ಗಾಬರಿಯಿಂದ ಮಾತಾಡ್ತಿದ್ಯಾ? ಹಲೋ 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 ಏನಾಯ್ತು ಪಿಂಕು? ಯಾಕಷ್ಟು ಅರ್ಜೆಂಟಲ್ಲಿ ಕಾಲ್ ಮಾಡಿ? ಏನಾಗಿಲ್ಲ ಖುಷಿ, ನಿಮ್ ಮನೆಗೆ ಹೋಗಿದ್ದೆ. ಅಲ್ಲಿ ಅಮ್ಮ ತಲೆ ಸುತ್ತ ಬಿದ್ದಿದ್ರು, ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ ಬಂದೆ. ಸರಿ, ಎಲ್ಲಿದ್ದಾರೆ ಇವಾಗ? ಹೋಗೋಣ. ಇಲ್ಲಿ ಯಾಕೆ ಕೂರಿಸ್ತಾ ಇದೀಯಾ? ಯಾಕಮ್ಮ, ಏನಾಯ್ತು? ಏನು ನಿಮ್ಮ ಹೆಸರು? ಸುಧಾ. ಯಾಕೆ ತುಂಬ ಟೆನ್ಷನ್ ಮಾಡ್ಕೊತಿದ್ದೀರಲ್ಲ? ಎಲ್ಲಿ ಕಣ್ಣು ತೋರಿಸಿ. ತುಂಬ ಟೆನ್ಷನ್ ಮಾಡ್ಕೊತಿದ್ದೀರಾ ಅನ್ಸುತ್ತೆ. ಸ್ವಲ್ಪ ನಾಲ್ಗೆ ತೋರಿಸಿ. ಬಾಡಿಯಲ್ಲಿ ರಕ್ತನೇ ಇಲ್ಲಲ್ಲಮ್ಮ. ತುಂಬ ಟೆನ್ಷನ್ ಮಾಡ್ಕೊತೀರಾ ಅನ್ಸುತ್ತೆ. ಏನಾಗಲ್ಲ, ಆರಾಮಾಗಿರಿ, ಟೆನ್ಷನ್ ಮಾಡ್ಕೊಬೇಡಿ, ಭಯ ಏನು ಪಡಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಓಕೆ, ಬರ್ತೀನಿ, ಮತ್ತೆ ಬರ್ತೀನಿ. ಮೇಡಮ್, ಪೇಷಂಟ್ ನಿಮಗೆ ಏನಾಗಬೇಕು? ಸರ್, ನಾನು ಅವ್ರ ಮಗಳು ಸರ್. ಮೇಡಮ್, ನಿಮ್ಮ ತಾಯಿಯವರಿಗೆ ನಿಶಕ್ತಿಯಿಂದ ತುಂಬ ವೀಕ್ ಆಗಿದ್ದಾರೆ. ಬಾಡಿಯಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕೂಡ ಕಮ್ಮಿ ಇದೆ, ಹಿಮೋಗ್ಲೋಬಿನ್ ಕೌಂಟ್ ಕೂಡ ಲೋ ಇದೆ. ಅವರಿಗೆ ಅರ್ಜೆಂಟಾಗಿ A ಪಾಸಿಟಿವ್ ಬ್ಲಡ್ನ ಅರೇಂಜ್ ಮಾಡಿ. ಪಿಂಕು, ಯಾಕೋ ಯಾರು ಕಾಲ್ ರಿಸೀವ್ ಮಾಡ್ತಿಲ್ಲ. ನಾನು ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ತರ್ತೀನಿ. ಹಾ ಸರಿ, ಗಾಡಿ ಕೀ ಕೊಡು. ಹೆಲೋ. ಮೆಟ್ರೋ ಹಾಸ್ಪಿಟಲ್ ಬಾ. ನನಗೆ ಸ್ವಲ್ಪ ಹುಷಾರಿಲ್ಲ, ಬ್ಲಡ್ ಬೇಕಾಗಿದೆ. ಮಗ, ಟೈಮ್ ಎಷ್ಟು? ಟೈಮ್ ಹೊಡೋರ ಕಣ. 7:30ನಾ? ನಮ್ಮ ಫೇವ್ರೆಟ್ ಸಾಂಗ್ ಹಾಕು. ಓ ಹೌದಲ್ಲ, ಅದಕ್ಕೂ ಮುಂಚೆ ಲೊಕೇಶನ್ ಚೇಂಜ್. ಕಾಲಬಾಚ. ಇವಾಗ ಸಾಂಗ್ ಪ್ಲೇ ಮಾಡ್ತೀನಿ ನೋಡು. ಏಳುವರೆಗೆ ತುಟಿ ಒಣಗತ್ತೆ, ಏನು ಮಾಡೋಣ? ಹಾಳು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯೋಣ. ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾರ್ಟಿ ಇದು, ಬನ್ನಿ ಎಣ್ಣೆ ಬಿಡೋಣ. ನಾಳೆಯಿಂದ ನಾವು ಬಾಟ್ಲಾಣೆ ಕುಡಿಯೋದಿಲ್ಲ, ಇಂದು ಫುಲ್ಲು ಕುಡಿಯೋಣ. ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸ್ರೋ ಟೇಬಲ್. ಓಪನ್ ದ ಬಾಟಲ್, ಟಲ್ 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 ಟಲ್. ಓಪನ್ ದ ಬಾಟಲ್, ಟಲ್ ಟಲ್ ಟಲ್. ಓಪನ್ ದ ಬಾಟಲ್, ಟಲ್ 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 ಟಲ್. ಓಪನ್ ದ ಬಾಟಲ್, ಟಲ್ ಟಲ್ ಟಲ್.
7:30 ಸಂತು ಬಂದಿಲ್ಲ. ಇಂತಹ ಹಲವು ಪ್ರಶ್ನೆಗಳ ನಡುವೆ ನಮಗೆ ಮೂಡುವಂತ ಕಟ್ಟ ಕಡೆಯ ಪ್ರಶ್ನೆ ಯಾಕೆ ಬಂದಿಲ್ಲ? ಬಂದಿಲ್ಲ ಹಾ. ಮಗ. ಹಾ. ಆದ್ರೂ ಸಂತು ನಮ್ಮ ಪಾಲಿಗೆ ದೇವ್ರು ಕಣೋ. ಹೆಂಗೋ? ದಿನ ಎಣ್ಣೆ ಕೊಡಿಸ್ತಾನೆ, ಹಾ. ಹಬ್ಬಕ್ ಬಟ್ಟೆ ಕೊಡಿಸ್ತಾನೆ, ಹೌದು. ಕೇಳ್ದಾಗಲ್ಲ ಕೈ ತುಂಬಾ ದುಡ್ಡು ಕೊಡ್ತಾನಲ್ಲ. ಅಷ್ಟೇ ಯಾಕೋ, ರಾಹುಲ್ ತಂಗಿಗೆ ಟ್ಯೂಷನ್ ಫೀಸ್ ಕಟ್ತಾನೆ. ಅಷ್ಟೇ ಯಾಕೆ, ಅವ್ರ ತಾಯಿಗೆ ಮೆಡಿಸಿನ್ ಕೂಡ ಕೊಡಿಸ್ತಾನೆ. ಮುಚ್ಕೊಡ್ರಲ್ಲ ಸಾಕು, ಅವ್ನ ಪುಕ್ಷಟ ಕೊಡಲ್ಲ. ನಮ್ಮೆಲ್ಲರೂ ಕಂಪ್ನಿಯಿಂದ TAD ಅವ್ನ ಅಕೌಂಟಿಗೆ ಹಾಕ್ತಾರೆ. ಅಷ್ಟೇ ಅಲ್ಲೆಲ್ಲ ಬ್ರಾಂಚ್ ಮೇಂಟೈನ್ ಮಾಡೋಕ್ಕೋಸ್ಕರ ಮಂತ್ಲಿ 30,000 ಅವ್ನ ಅಕೌಂಟಿಗೆ ಕಳಿಸ್ತಾರೆ. ಅದ ನಮಗೆ ಖರ್ಚು ಮಾಡೋದು ಬರೀ 8,000 ರಿಂದ 10,000 ರೂಪಾಯಿ ಅಷ್ಟೇ. ಮಿಕ್ಕಿದ ಅವನೇ ಇಟ್ಕೊಂತಾನಲ್ಲ. ಸಂತು ಅಲ್ಲಿಗೆ 100 ಕೊಡ್ಬೇಕ? ಸಂತು 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 ಎಣ್ಣೆ ಒಂದೊಂದು ಸಂತೆ ಆಗ್ಬಿಡ. ಏಯ್ ಚೇಸೆ ಮಾಡಿಲ್ವಲ್ಲ. ಉಯ್ ಮೆಲ್ಲಗಪ್ಪ. ನಿಧಾನ ಕಣಲೇ. ಸದ್ದು ಬಾ ಮಗ, ತಗೋ ಬೇಗ. ಮಗ ನಾ ಎಣ್ಣೆ ಹೊಡಿತೀನ. ಅವ್ನ್ ದೇವ್ರು ಕಾಣ, ದೇವ್ರ ಹತ್ರ ಎಣ್ಣೆ ಹೊಡಿಯುತ್ತಾ? ಹೌದೌದು. ಮುಚ್ಕೊಂಡು ಎಣ್ಣೆ ಹಾಕು. ಕೊಳೆ, ಹಾಕೊಳ್ಳಲೇ. ಮಗ ವೈಫೈ ಆನ್ ಮಾಡೋ ಪ್ಲೀಸ್. ಲವ್ ತುಂಬಾ ಕುಡ್ದೀರಾ, ಮಲ್ಕೊಳ್ರು. ಮಗ ಪ್ಲೀಸ್ ಒಂದೇ ಒಂದ್ಸಲ ಆನ್ ಮಾಡು ಮಗ. ನಮ್ ನೆಟ್ಟೆಲ್ಲ ಬೆಳಗ್ಗೆನೆ ಖಾಲಿ ಆಗೋಯ್ತು ಮಗ, ಪ್ಲೀಸ್ ಮಗ. ನಿಮಗೇನ್ರೋ ಬಂದಿರೋದು, 2 ದಿನಕ್ಕಾಗದು, ಒಂದೇ ದಿನ ಕುಡ್ದು ಸಾಯ್ತಿರಲ್ಲ. ನಾಳೆಯಿಂದ ಎಣ್ಣೆನೆ ತರಲ್ಲ. ಮಗ ಹಾಗೆಲ್ಲ ಬಾಬಿಟ್ಟೆ ಮಗ. ಸುರೇಶ ಮುಚ್ಕೊಂಡ್ ಮಕ್ಕಳಲ್ಲೇ ಮಗ. ಹೇಳು ಮಗ, ನಿಂದೇನಪ್ಪ ರೋದ್ನೆ? ಮಗ ಹೇಳೋ ಏನು? ಮಗ ಒಂಚೂರು ವೈಫೈ ಅನ್ಬೇಡು. ನಮ್ಮ ಗರ್ಲ್ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ. ತಗೊಳ್ರಿ, ನೀವು ಉದ್ಧಾರ ಆಗಲ್ಲ. ಒಳ್ಳೆ ರೋದ್ನೆ. ಮೇಲ್ ಮಾಡ್ಬೇಕಾ? ಒತ್ತಬೇಕಾ? ಒತ್ತದೆ ಎಲ್ಲೂ ಕುತ್ಕೊಳ್ಳು. ಇವತ್ತಾದ್ರೂ ನಮಗೆ ಟಿಕ್ಟಾಕ್ ಹುಡುಗಿದ್ವಿ. ಯಾರೋ ಜಲ್ಪಾಟಿ ಇರ್ಬೇಕು ಕಣೆ. ತಡಿ ಮಾಡ್ತೀನಿ. ಅವ್ರ ಅಕೌಂಟ್ ಓಪನ್ ಮಾಡ್ತೀನಿ ಇರು. ಮಾಡು ಕನ್ಫರ್ಮ್ ಜಲ್ಪಾಟಿ ಕಣೆ. ಸರಿಯಾಗಿ ಬುದ್ಧಿ ಕಳಿಸ್ಬೇಕು. ರಿಪ್ಲೈ ಬಂತ? ನಾಡಿದ್ದು ಇವರಿಗೆ ಸರಿಯಾಗಿ ಚಳ್ಳೆ ಹಣ್ಣು ತಿನ್ಸೋಣ. ಇನ್ಯಾವತ್ತು ಯಾವ ಹುಡುಗಿಗೂ ಮೆಸೇಜ್ ಮಾಡಬಾರ್ದು. ಕರೆಕ್ಟ್ ಕಣೆ. ಮಗ ಏನೋ ಇದು, ಏನು ಅವಳಿಗೆ ಕೇಳ್ತಾವಳೆ? ಹೇಗೆ ಗೊತ್ತು? ಅವಳು ಜೋಪನ ಮಗ, ಜೋಪನ ಮೆಲ್ಲೋಕ್ ಮಗ, ನೀನ್ ಮುಖ್ಯ ಮಗ, ಮೆಲ್ಲೋಕ್ ಹೋಗಮ್ಮ.
ಇದು ನಾಟಿ ಯಾವಾಗ ಖಾಲಿ ಹೋಗ ರಾಹುಲ ಏ ರಾಹುಲ ಏಯ್ ಇಲ್ಲಿ ನೋಡ ಇಲ್ಲಿ ಏನೋ ನಿಂದು ಈ ಮೆಸೇಜ್ ನೋಡಿ ಹೇಳೋ ಏನ ಹಿಂಗಂದ್ರೆ ತಲೆ ಕೆಡ್ಸ್ಬೇಡ ಹೋಗ ನೀನ್ ಸತ್ತು ಸತ್ತು ಏ ಸತ್ತು ಏನೋ ಹಿಂಗಂದ್ರೆ ಏನು ಮೆಸೇಜ್ ನೋಡ ಇದು ಹೆಂಗಂದ್ರೆ ಏನಪ್ಪ ಹಿಂಗಂದ್ರೆ ನಾಡಿದ್ ಮೀಟ್ ಆಗೋಣ ಅಂತ ಹಾ? ಒಂದ್ ಒಳ್ಳೆ ಮಾರಾಯ. ಹೊಸಿಯು ಹೊಸಿ ಅಯ್ಯೋ ಬಗಾರ ಬಾರ ಮಲ್ಲ ಮಲ್ಲ ಅಯ್ಯೋ ಮೆಲ್ಲ ಮನೆ ಮೆಲ್ಲಗ ಏನಂತಪ್ಪ ಸಕ್ಸಸ್ ಕೊಡು ನಾಡಿದ್ದವ್ರು ನಮ್ಮನ್ ಬೀಟ್ ಮಾಡ್ತಾರಂತೆ ಮನೆ ಅಯ್ಯೋ ಅಯ್ಯೋ ಅಲ್ಲೋ. ಏನಮ್ಮ ಈಗ ಹೇಗಿದ್ದೀರಾ? ಪರವಾಗಿಲ್ಲ ಈಗ. ಓಕೆ, ಕಣ್ಣು ತೋರಿಸಿ ಸ್ವಲ್ಪ. ಓಕೆ ಫೈನ್. ನಾಲ್ಗೆ ತೋರಿಸಿ. ಓಕೆ ಫೈನ್. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರಾ? ಇವಾಗ ಆರಾಮಾಗಿದ್ದೀರಲ್ಲಮ್ಮ? ಫೈನ್, ಎಲ್ಲ ನಾರ್ಮಲ್ ಆಗಿದೆ. ಈಗ ಡಿಸ್ಚಾರ್ಜ್ ಮಾಡ್ತೀವಿ, ಕರ್ಕೊಂಡೋಗಿ. ಅಮ್ಮ ಟೆನ್ಷನ್ ತೊಗೊಂಬೇಡಿ, ಆರಾಮಾಗಿರಿ. ಓಕೆ ದೆನ್ ಇವಾಗ ಡಿಸ್ಚಾರ್ಜ್ ಮಾಡ್ತಾರೆ, ಆರಾಮಾಗಿರಿ. ಅಬ್ಬಾ, ಅಂತೂ ಡಿಸ್ಚಾರ್ಜ್ ಆಗ್ತಾ ಇದ್ದೀರಮ್ಮ. ಏನೂ ಆಗಿಲ್ಲ ಆಯ್ತಾ? ಹೋಗೋಣ. ಸಾಕಾ? ಶಾಲ್ ಹಾಕ್ಬಿಡ್ತೀನಿ. ಇಷ್ಟೊತ್ತರೆಗೂ ನೀವೆಲ್ಲ ನಮ್ಮ ಹೀರೋ, ಹೀರೋಯಿನ್, ವಿಲನ್, ನಮ್ಮ ಹೀರೋ ಫ್ರೆಂಡ್ಸ್ಗಳಾದಂಥ ರಮೇಶ್, ಸುರೇಶ್ ಇವರೆಲ್ಲರ ಪರಿಚಯ ಮಾಡ್ಕೊಂಡ್ರಿ. ಈಗ ತಾನೇ ನಮ್ಮ ಹೀರೋಗೆ ಹೀರೋಯಿನ್ ಕೂಡ ಕಾಣಿಸಿದ್ದಾಳೆ. ಅದರ ಜೊತೆಯಲ್ಲಿ ರಮೇಶ್, ಸುರೇಶ್ಗೆ ಅವ್ರು ಇಷ್ಟಪಡೋ ಹಾಗೆ ರೀಲ್ಸ್ ಮಾಡುವಂತಹ ಕ್ಲೋಸ್ ಫ್ರೆಂಡ್ಸ್ ಹುಡುಗಿರು ಕೂಡ ಸಿಕ್ಕಿದ್ದಾರೆ. ಆ ಕ್ಲೋಸ್ ಫ್ರೆಂಡ್ಸ್ ಹುಡುಗಿರು ನಮ್ಮ ರಮೇಶ್ ಸುರೇಶನ್ನ ಲವ್ ಮಾಡ್ತಾರಾ ಅಥವಾ ಹಾಗೆ ಹೋಗ್ತಾರಾ? ಹೀರೋಯಿನ್ ಹೀರೋನ ಲವ್ ಮಾಡ್ತಾಳಾ ಅಥವಾ ಹಾಗೆ ಹೋಗ್ತಾಳಾ? ಹೀರೋಗೆ ಲವ್ ಮಾಡಿದ್ರು ಅದನ್ನೆಲ್ಲ ನೋಡಿಕೊಂಡು ನಮ್ಮ ವಿಲನ್ ಸುಮ್ಮನಿರ್ತಾನ? ಮುಂದಿನ ಭಾಗದಲ್ಲಿ ನೋಡೋಣ.